ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇವತ್ತು ಕೆಲವೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಡ್ರೈ ಫ್ರೂಟ್ಸ್ ಮಸಾಲ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಇದೊಂದು ಎಮ್ಮಿ ಸ್ಟಾರ್ಟರ್ಸ್ ಜೊತೆಗೆ ಕ್ರಂಚಿಯಾಗಿರೋವಂಥ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಹೌದು. ಜಸ್ಟ್ ಫ್ಯೂ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡೋದು. ಬನ್ನಿ ಈಗ ಏನೇನು ಬೇಕು ಅಂತ ನೋಡೋಣ. ಬಾದಾಮ್ ತೊಗೊಂಡಿದ್ದೀನಿ, ಒಂದು ಬೌಲು, ಇದು ಅಪ್ರಾಕ್ಸಿಮೇಟ್ 250 ಗ್ರಾಮ್ ಇದೆ. ಬಾದಾಮನ್ನ ಫಸ್ಟು ಫ್ರೈ ಮಾಡ್ಕೊಳ್ಳೋಣ. ಬಾದಾಮನ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 5 to 6 ಮಿನಿಟ್ ಫ್ರೈ ಮಾಡಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆಗಬೇಕು, ಇದು ಡ್ರೈ ಫ್ರೈ ಮಾಡಬೇಕು. ಫ್ಲೇಮ್ ಲೋನಲ್ಲೇ ಇರಬೇಕು. ನೋಡಿ, 5 ಮಿನಿಟ್ಸ್ ಆದಮೇಲೆ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಗೋಡಂಬಿ ತೊಗೊಳ್ಳೋಣ, ಕ್ಯಾಶ್ಯೂಸ್. ಇದು ಕೂಡ 250 ಗ್ರಾಮ್ ಇದೆ. ಇದನ್ನು ಕೂಡ ಫ್ರೈ ಮಾಡಬೇಕು. ನೀವು ಸಪ್ರೇಟು ಬಾದಾಮಿ, ಗೋಡಂಬಿ ಇದೆಲ್ಲ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಎಲ್ಲ ಜೊತೆಯಲ್ಲೇ ಹಾಕಿಬಿಟ್ರೆ ಬಾದಾಮಿ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗತ್ತೆ, ಗೋಡಂಬಿಗೆ ಅಷ್ಟು ಟೈಮ್ ಬೇಕಾಗಿರಲ್ಲ. ಹಾಗಾಗಿ ಸಪ್ರೇಟಾಗಿ ಫ್ರೈ ಮಾಡಿದ್ರೇ ಚೆನ್ನಾಗಿರುತ್ತೆ ಇದು. ಈಗ ಗೋಡಂಬಿ ಕೂಡ 4 to 5 ಮಿನಿಟ್ಸು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಡ್ರೈ ರೋಸ್ಟ್ ಆದಾಗ ಆ ಘಮ ತುಂಬ ಚೆನ್ನಾಗಿರುತ್ತೆ. ನೀವು ತಿನ್ನುವಾಗ ಬಾಯಲ್ಲಿ ಕ್ರಂಚಿಯಾಗಿ ಸಿಗುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ನೂ ಕೂಡ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಆಗಬೇಕಿದು. ಈಗ ಕ್ಯಾಶ್ಯೂಸ್ ಫ್ರೈ ಮಾಡಿ ಹಾಕಿದೆ, ಇದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಪಿಸ್ತಾ ಒಂದು 100 ಗ್ರಾಮ್ ಅಷ್ಟೇ. ಈಗ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು 4 to 5 ಮಿನಿಟ್ಸು ಫ್ರೈ ಮಾಡ್ಕೋಬೇಕು. ನೀವು ಫ್ರೈ ಮಾಡ್ತಾ ಇದ್ರೇ ಆ ಫ್ಲೇವರ್ ಘಮ ನಿಮಗೆ ಬರ್ತಾ ಇರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಆ ಘಮ ಬರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಕ್ಕಳಿಗೆ ಏನಾದರೂ ಕೊಟ್ಟರೆ ಇದನ್ನು ಒಂದು ಬೌಲ್ ಕೊಟ್ಟರೆ ಪೂರ್ತಿಯಾಗಿ ಖಾಲಿ ಮಾಡಿಬಿಡ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಎಷ್ಟು ಹೆಲ್ದಿ ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಬೋನ್ ಸ್ಟ್ರಾಂಗ್ ಮಾಡುತ್ತೆ, ಇಮ್ಯುನಿಟಿ ಬೂಸ್ಟರ್ ಇದು, ಹಾರ್ಟ್ಗೆ, ಡಯಾಬಿಟಿಕ್ ಎಲ್ಲದಕ್ಕೂ ಕೂಡ ಹೆಲ್ದಿಯಾಗಿರೋವಂಥ ಡ್ರೈ ಫ್ರೂಟ್ಸ್ ಇದು ನೀವು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಡೀಪ್ ಫ್ರೈ ಮಾಡ್ತಿಲ್ಲ ಇದನ್ನು. ನೋಡಿ, ಈಗ ಪಿಸ್ತಾ ಕೂಡ ಫ್ರೈ ಮಾಡಿದಾದಮೇಲೆ ಸಪ್ರೇಟು ತೆಗೆದಿಟ್ಟಿದ್ದೀನಿ. ಈಗ ಒಂದು ಬಾಣಲಿನಲ್ಲಿ 5 to 6 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ, ಒಂದು ಇಡೀ ಆಗೋಷ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಟರ್ಮೆರಿಕ್ ಪೌಡರ್, ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಡೀಪ್ ಫ್ರೈ ಮಾಡಿದ್ರೆ ತುಂಬ ಆಯಿಲಿ ಇರುತ್ತೆ, ಅದು ತಿನ್ನೋಕ್ಕೂ ಕೂಡ ಅಷ್ಟು ಚೆನ್ನಾಗಿರಲ್ಲ. ಇಷ್ಟೇ ಆಯಿಲ್ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಈಗ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿ ಸಾಲ್ಟ್ ಹಾಕ್ಕೊಳ್ಳೋಣ. ನಾನು 2 ಸ್ಪೂನ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಈಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೋಬೇಕು. 2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇಷ್ಟು ಖಾರ ಸಾಕಾಗುತ್ತೆ. ತುಂಬ ಖಾರ ಇದ್ದರೆ ಡ್ರೈ ಫ್ರೂಟ್ಸು ತಿನ್ನೋಕ್ಕಾಗಲ್ಲ ಮಕ್ಕಳಿಗೆಲ್ಲ. ಈಗ ಸಾಲ್ಟು, ಅರಿಶಿನ ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡರ್ ಇದೆಲ್ಲ ಹಾಕಿದ ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. 1 ಮಿನಿಟ್ ಇದೇ ಥರ ಫ್ರೈ ಮಾಡಿಬಿಟ್ಟು ಈಗ ಎಲ್ಲ ಡ್ರೈ ರೋಸ್ಟ್ ಮಾಡಿದ್ರಲ್ವ ಡ್ರೈ ಫ್ರೂಟ್ಸು, ಇದನ್ನೆಲ್ಲ ಒಂದೊಂದಾಗಿ ಹಾಕ್ಕೊಳ್ಳೋಣ. ನೋಡಿ, ಬಾದಾಮಿ ಹಾಕಿದ್ದೀನಿ. ಈಗ ಕ್ಯಾಶ್ಯೂಸು, ಪಿಸ್ತಾ ಕೂಡ ಹಾಕ್ತಾಯಿದ್ದೀನಿ. ಈಗ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ನಾವು ಹಾಕಿರೋವಂಥ ಉಪ್ಪು, ಖಾರ, ಮಸಾಲೆ ಈ ಡ್ರೈ ಫ್ರೂಟ್ಸ್ಗೆ ಚೆನ್ನಾಗಿ ಇಡಬೇಕು. ಈಗ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ, ಲೋ ಟು ಮೀಡಿಯಮ್. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ
3 ಮಿನಿಟ್ಸು ಇದೇ ಥರ ಆಯಿಲ್ನಲ್ಲಿ ಫ್ರೈ ಆಗಬೇಕಿದು. ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ, ಆಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇಲ್ಲಿ ನಿಮಗೆ ಆಯಿಲ್ ಕಾಣಿಸ್ತಾ ಇದೆ, ಅದು ಎಲ್ಲ ಫ್ರೈ ಮಾಡಿ ಮತ್ತು ನಾವು ಹೊರಗಿಟ್ಟ ಮೇಲೆ ಡ್ರೈ ಆಗಿಬಿಡುತ್ತೆ. ಅಷ್ಟು ಆಯಿಲಿ ಅಂತ ಅನಿಸೋದಿಲ್ಲ. ನೋಡಿ, ಈಗ ಆಲ್ಮೋಸ್ಟ್ 3 ಮಿನಿಟ್ಸ್ ಆಗಿದೆ. ಈಗ ಸ್ಟವ್ ಆಫ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ. ನೀವು ಫ್ರೈ ಮಾಡಿದ ತಕ್ಷಣ ಹಾಗೇ ತಿನ್ನೋದಕ್ಕಿಂತ ಈ ಥರ ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಬಿಡಿ, ಅದು ಚೆನ್ನಾಗಿ ಸೆಟ್ ಆಗುತ್ತೆ. ಈಗ 2 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ನೋಡಿ, ಎಕ್ಸೆಸ್ ಆಯಿಲ್ ಏನಿತ್ತು ಅದೆಲ್ಲ ಡ್ರೈ ಆಗಿರುತ್ತೆ. ಸೊ ಈಗ ನಮ್ಮ ಡ್ರೈ ಫ್ರೂಟ್ಸ್ ಮಸಾಲ ಮಿಕ್ಸ್ ರೆಡಿಯಾಗಿದೆ. ಸರ್ವ್ ಮಾಡೋಣ. ಈ ಡ್ರೈ ಫ್ರೂಟ್ಸ್ ಫ್ರೈ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಸ್ಪೆಷಲಿ ಮಕ್ಕಳಂತೂ ಮತ್ತೆ ಕೇಳಿ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.